ಹಲೋ ಗೈಸ್, ವೆಲ್ಕಮ್ ಟು KBPS. ನಾನು ಆಶಿಕ್. ನಾನೀಗ ಮಾತಾಡ್ಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲೇ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ಮೊದಲನೇದಾಗಿ ಮಾತಾಡೋದಾದ್ರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಾರ್ಕ್ ಹಾಗೇನೆ 45 ಸಿನಿಮಾ ಒಟ್ಟಿಗೆ ಬರೋಕೊಟ್ಟಿದೆ. ಅಲ್ಲಿ ನಾನು ಮಾತಾಡೋಕೊಟ್ಟಿರುವಂಥದ್ದು 45 ಸಿನಿಮಾದ ಬಗ್ಗೆ ಆಗಿರುವಂಥದ್ದು. ಆಲ್ರೆಡಿ ಪ್ರಚಾರ ಎಲ್ಲ ಸ್ಟಾರ್ಟ್ ಆಗಿದೆ, ಎಲ್ಲ ಕಡೆ ಪ್ರಮೋಷನ್ ನಡೀತಾ ಇದೆ ಅಂತಲೇ ಹೇಳ್ಬೋದು. ಯಾವ ಒಂದು ಧೈರ್ಯದ ಮೇಲೆ ಅಂತಂದರೆ, ಇವ್ರಿಗೆ ಗೊತ್ತು ಇವರ ಒಂದು ಸ್ಕ್ರಿಪ್ಟ್ ಯಾವ ಬೇಸ್ಡ್ ಮೇಲೆ ಇರುವಂಥದ್ದು ಅಂತ. ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಆಗಿರುವಂಥದ್ದು. ಆಬ್ವಿಯಸ್ಲಿ ನಮಗೊಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸ ಒಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನಂತೂ ವೆಯ್ಟ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಕಡೆಗಣಿಸೋಕೆ ಹೋಗ್ಬೇಡಿ. ಹಾಗಿರಬೇಕಾದ್ರೆ ಕಿಚ್ಚ ಸುದೀಪ್ ಫ್ಯಾನ್ಸ್ ಯೋಚನೆ ಮಾಡ್ಬೋದು, ಅಂದರೆ ಅದೇ ಸೇಮ್ ಡೇಟಲ್ಲಿ ರಿಲೀಸ್ ಮಾಡೋದು ತಪ್ಪಾಯ್ತು ಹಾಗಾದರೆ ಅಂತ. ಯಾಕೆ ಗುರು, ಅಷ್ಟೆಲ್ಲ ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮಾರ್ಕ್ ಸಿನಿಮಾನೂ ಕೂಡ ಅಷ್ಟೇ ಅದ್ಭುತವಾಗಿದೆ. ಅಂದರೆ ಎರಡೂ ಸಿನಿಮಾನ ಕೂಡ ಎಂಜಾಯ್ ಮಾಡಿ ಅಂತಲೇ ಹೇಳ್ಬೋದು. ಹಾಗೆಯೇ ಈಗ ಡೆವಿಲ್ ಸಿನಿಮಾದ ಬಗ್ಗೆ ಅಪ್ಡೇಟ್ ಹೇಳೋದಾದರೆ, ನೋಡಿ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಡೆವಿಲ್ ಸಿನಿಮಾದ ಪ್ರಚಾರ ಸ್ಟಾರ್ಟ್ ಮಾಡಿರುವಂಥದ್ದು ತುಮಕೂರಿಂದ. ಅದು ರಚನಾ ರೈ ಅವರು ಹೇಳ್ತಿದ್ದಾರೆ ಆ ಒಂದು ವಿಡಿಯೋದಲ್ಲಿ, ಇಲ್ಲಿಂದನೇ ಪ್ರಚಾರ ಸ್ಟಾರ್ಟ್ ಆಗಲಿ ಗುರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದು ಅರ್ಥ ಮಾಡ್ಕೊಳ್ಳಿ, ಪ್ರಚಾರ ಏನಿದ್ರು ಇನ್ಮೇಲೆ ಸ್ಟಾರ್ಟ್ ಆಗೋಗಿದೆ ಅಂತಲೇ ಹೇಳ್ಬೋದು. ಹೀಗಿರಬೇಕಾದ್ರೆ ನೀವೆಲ್ಲ ಕೇಳ್ತಿದ್ದೀರಾ, ಆಬ್ವಿಯಸ್ಲಿ ನಿಮ್ಮ ಕ್ವಶನ್ ಎಲ್ಲ ಬರ್ತಾ ಇರುವಂಥದ್ದು ಒಂದೇ, ಟ್ರೈಲರ್ ಯಾವಾಗ ಗುರು, ಜಾಸ್ತಿ ದಿನ ಅಂತ ಉಳಿದಿಲ್ಲ, ಟ್ರೈಲರ್ ಯಾವಾಗ ಅಂತ ಕೇಳ್ತಿದ್ದೀರಾ. ನಾನು ಹೇಳಿದೆ ಏನಂತಂದರೆ 22-23ನೇ ತಾರೀಕಿಗೆ ಒಂದು ಅನೌನ್ಸ್ಮೆಂಟ್ ಬರಬೇಕಾಗಿತ್ತು, ಬಂದಿಲ್ಲ. ನಾನು ಕೂಡ ಇವತ್ತು ಕೂಡ ವೆಯ್ಟ್ ಮಾಡ್ತೀನಿ, ಆಯಿತಾ. ಅಂದರೆ ಇವತ್ತು ನಾನು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಬರುತ್ತೆ ಇವತ್ತು ಅಂತ, ಆದರೆ ಬರಲಿಲ್ಲ. ಆದರೆ ಇನ್ನು ನನಗೆ ಅಂದ್ಕೊಂಡಿರೋದು ಏನು ಅಂತಂದರೆ 28ನೇ ತಾರೀಕು ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಅದು ಬೇರೆ ಏನೂ ಅಲ್ಲ, ಡಿಸೆಂಬರ್ 1ನೇ ತಾರೀಕು. ಟ್ರೈಲರ್ ಯಾವಾಗ ಅಂತ ಕೇಳೋದಾದರೆ ಇಲ್ಲಿ ನಿಮಗೆ ಡೇಟ್ನ ಹೇಳ್ತಿರೋದು, ಡಿಸೆಂಬರ್ 1ನೇ ತಾರೀಕಲ್ಲಿ ನಿಮಗೆ ಟ್ರೈಲರ್ ಬರುತ್ತೆ. ಅದಾದಮೇಲೆ ಇನ್ನೇನು ರಿಲೀಸ್ ಆಗಬೇಕಲ್ಲ, ಅದಕ್ಕೆ ಒಂದು 2-5 ದಿನ ಗ್ಯಾಪಲ್ಲಿ ಮತ್ತೊಂದು ಸಾಂಗ್ ರಿಲೀಸ್ ಆಗುತ್ತೆ. ಅದು ಯಾವ ಸಾಂಗ್ ಅಂತ ಕೇಳೋಕೆ ಹೋಗ್ಬಿಡಿ, ಅದ್ರದ್ದು ಯಾವುದೇ ಒಂದು ಐಡಿಯಾ ಈಗ ಇಲ್ಲ. ಅಪ್ಕಮಿಂಗ್ ಡೇಸಲ್ಲಿ ಹೇಳ್ತೀನಿ ಅಂತಲೇ ಹೇಳ್ಬೋದು. ಇದಿಷ್ಟು ನನಗೆ ಹೇಳೋಕ್ಕಿದ್ದು ಈ ಒಂದು ವಿಡಿಯೋದಲ್ಲಿ ಓವರ್ ಆಲ್ ಕನ್ನಡ ಸಿನಿಮಾಸ್ನ ಅಪ್ಡೇಟ್ ಬಗ್ಗೆ ಆಗಿರುವಂಥದ್ದು. ಆ್ಯಂಡ್ ಮೇಯ್ನ್ಲಿ ನಾನು ಹೇಳ್ತಿರೋಂಥ ಡೇಟ್ಸ್ ಏನಿದೆಯಲ್ಲ, ಗ್ಯಾಪ್ನ ಇಟ್ಕೊಳ್ಳಿ. ಇದು ನೋಟ್ ಮಾಡಿ ಇಟ್ಕೊಬೇಕಾಗಿರುವಂಥ ವಿಷಯ ಆಗಿರುವಂಥದ್ದು. ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.